ಸರಿ ರೀ ನಡ್ರಿ ಹೋಗೋಣ. ಭಾಳತ್ತತ್ ನಾವು ಅಲ್ರಿ ಸ್ವಲ್ಪ ನಿಧಾನವಾಗಿ ಓಡಿಸ್ರಿ. ಯಾಕಂದ್ರೆ ನಂಗೆ ಯಾಕೋ ಹೊಟ್ಟಿ ಚುಚ್ಚಿದಂಗೆ ಆಗತೈತಿ. ಸ್ವಲ್ಪ ನಿಧಾನವಾಗಿ ಓಡಿಸ್ರಿ. ಯಾಕೋ ಹೊಟ್ಟಿ ಭಾಳ ನೋವಾಗತೈತಿ ನನಗೂ. ಸ್ವಲ್ಪ ನಿಧಾನ ಓಡಿಸ್ರಿ. ಯಾಕೆ ಏನಾತ? ಯಾಕೋ ಗೆಜ್ಜಾಗ ನೋವು ಆಗತೈತಿ, ಭಾಳ ನೋವು ಆಗತೈತಿ. ಹಾ ಸರಿ ಹಂಗಾರ ಎಲ್ಲ ನಾರ್ಮಲ್ ಐತಿಲ್ಲ, ಏನಾರು ತೊಂದ್ರೆ ಇದ್ರೆ ಹೇಳ, ಹಂಗ ಸುಮ್ ಕುಂದ್ರಬೇಡ. ಏ ಇಲ್ಲ ರೀ, ಎಲ್ಲ ನಾರ್ಮಲ್ ಐತಿ. ಸರಿ ಬಂದ್ ತಗೋ ಈಗ. ಏನಮ್ಮ ಹೇಗಿದೆ ಮಗು ಮೂಮೆಂಟ್ ಎಲ್ಲ ಚೆನ್ನಾಗಿದೆಯಾ? ಹಾಂ ಡಾಕ್ಟ್ರ್, ಎಲ್ಲ ಚೆನ್ನಾಗೈತಿ. ಆದರೆ ಯಾಕೋ ಸ್ವಲ್ಪ ಇಲ್ಲೇ ಕೆಳಗೆ ನೋವು ಆಗತೈತಿ. ಏನಪ್ಪ ನಾ ಹೋಸಲ್ಲ ನಿಂಗೆ ಏನು ಯಾಕಸಿದ್ದೆ, ಸ್ವಲ್ಪ ಆಕಿಗೆ ಬೆಡ್ ರೆಸ್ಟ್ ಬೇಕಂತ ಹೇಳಿದ್ನಿಲ್ಲ. ಹೌದು ನೀವು ಹೇಳಿದ್ರಿ. ಆಕೆಗೆ ಬಿ ಪಿ ಜಾಸ್ತಿ ಆಗಿದೆಪ್ಪ, 134. ಬಿ ಪಿ ಮಾನಿಟರ್ ಮಾಡಬೇಕು, ಇಲ್ಲಾಂದ್ರೆ ಮಗುಗ ಮತ್ತು ತಾಯಿಗೆ ಇಬ್ರಿಗೂ ತೊಂದರೆ ಐತಿ. ಸರಿ ಸರ್, ನಾ ಎಲ್ಲ ನೋಡ್ಕೊಂತೀನಿ ಅದನ್ನು. ಲಾಸ್ಟ್ ಟೈಮು ಹಿಂಗೆ ಹೇಳಿದಿ ನಾ ನೋಡ್ಕೊಂತೀನಿ ಅಂತ ಹೇಳಿ. ಈ ಥರ ಆದರೆ ಇಬ್ರಿಗೂ ತೊಂದರೆ ನೋಡು. ಇಲ್ಲ ಇಲ್ಲ ನಾ ನೋಡ್ಕೊಂತೀನಿ ತಗೋರಿ. ಏನಮ್ಮ ನೀನು ಸ್ವಲ್ಪ ಹುಷಾರಾಗಿರ್ಬೇಕು. ಎಷ್ಟು ನಿರ್ಲಕ್ಷ್ಯ ನಿಮ್ಗೆ ಮಕ್ಕಳಂದ್ರೆ. ಅದು ಇಷ್ಟೊಂದು ನಿರ್ಲಕ್ಷ್ಯ ಇರಬಾರ್ದೇನ. ಸರಿ ಸರ್, ಇನ್ನೊಮ್ಮೆ ಹಿಂಗೆ ಮಾಡೋದಿಲ್ಲ. ಆಮೇಲೆ ಟೈಮಿಗೆ ಊಟ ಉಣ್ಬೇಕು, ಉಪ್ಪು ಕಡಿಮೆ ತಿನ್ನು, ಜಾಸ್ತಿ ಉಪ್ಪು ತಿನ್ಬೇಡ. ಆಮೇಲೆ ಭಾಳ ಟೆನ್ಷನ್ ಆಗಕ್ಕೆ ಹೋಗ್ಬೇಡ. ಏನೇ ಇದ್ರೂ ಹೇಳ್ಕೊ, ಯಾರು ಮುಂದೆ ಆದ್ರು. ಆಮೇಲೆ ಇಟಿಟಕ್ಕೆ ಕೊಡ ಎತ್ತುದು ಅದೆಲ್ಲ ಮಾಡಬೇಡ. ಸ್ವಲ್ಪ ಮಗು ಸರ್ದೈತೆ ಅದು. ಆಮೇಲೆ ಮಗು ಏಟು ಗ್ರೋತ್ ಆಗಿಲ್ಲ. ಮುಂದಿಂದ ಒಂದು ವಾರದೊಳಗೆ ವಾಪಸ್ ಬಂದು ಚೆಕ್ ಮಾಡಿಸ್ಕೊರಿ ಮತ್ತೊಮ್ಮೆ. ಹಾಂ ಸರಿ ಸರ್. ನೋಡಪ್ಪ ಹಿಂಗಾದ್ರೆ ಭಾಳ ಕಷ್ಟ ಆಗುತ್ತೆ. ಹುಷಾರಾಗಿ ನೋಡ್ಕೋಬೇಕು ನೀ ಮಗಳನ್ನ, ನಿನ್ನ ಹೆಂಡತಿನ, ನಿನ್ನ ಮಗುನ ಹುಷಾರಾಗಿ ನೋಡ್ಕೋಬೇಕೇನ. ಹಾಂ ಸರಿ ಸರ್. ನೋಡಮ್ಮ ಊಟನ ಸರಿಯಾಗಿ ತಿನ್ನು, ಆಮೇಲೆ ಗುಳ್ಗಿ ಕೊಟ್ಟಿರ್ತೀನಿ ಅದನ್ನು ಮೇಂಟೈನ್ ಮಾಡು. ಹಿಂಗೆ ಮಾಡಕತ್ತಾರ ಮಗು ಉಳಿಯಂಗಿಲ್ಲ ನೋಡು. ಮಗು ಉಳಿಯೋದು ಎತ್ತಾಗರಿ ಇರಲಿ, ನೀನು ಉಳಿಯಂಗಿಲ್ಲ ಮತ್ತೆ. ಸರಿ ಡಾಕ್ಟರ್. ನಾ ಎಲ್ಲ ನೋಡ್ಕೊಂತೀನಿ. ಏನಪ್ಪ ಆಗ್ಲಿಂದ ಒಂದ ಮಾತು, ನಾ ಎಲ್ಲ ನೋಡ್ಕೊಂತೀನಿ. ಏನು ನೋಡ್ಕೊಳಕತ್ತೀನಿ ಏನಕ್ಕಿನ ಒಂದು ಗುಳಿಗೆ ತೊಗೊಂಡಿಲ್ಲಕ್ಕಿ. ಹೌದಾ ಲಕ್ಷ್ಮಿ, ಯಾಕೆ ಗುಳಿಗೆ ತೊಗೊಂಡಿಲ್ಲ? ಅದು ರೀ, ಅದು ಅದು ಒಂದು ಗುಳಿಗೆ ಕೊಟ್ಟಿರ್ತೀವಿ ನಾವು, ಅದನ್ನು ತೊಗೊಂಡಿಲ್ಲಕ್ಕಿ. ರಕ್ತನೂ ಕಡಿಮೆ ಆಗೈತಿ, ಬಿ ಪಿ ನೋಡಿದ್ರೆ ಜಾಸ್ತಿ ಆಗೈತಿ. ಹಿಂಗಾದ್ರೆ ಹೆಂಗಮ್ಮ ನೀವು ಹೆಂಗೆ ನೋಡ್ಕೊಂತೀರಿ ನೀವು ಮಕ್ಕಳನ್ನ? ನಿಮ್ಮಂತಾರೆಲ್ಲ ಸುಮ್ಮನೆ ಮಕ್ಕಳು ಮಾಡ್ಕೊಂತೀರಿ ನೋಡಿ ನೀವು. ಬೇಜವಾಬ್ದಾರಿ ಇಂಥದಿತ್ತಂದ್ರೆ ಆಯ್ತು ಅಂದರೆ ಮಗುಗೂ ತೊಂದರೆ. ಯಾಕೆ ಲಕ್ಷ್ಮಿ ಏನಾಯ್ತು ಹೇಳು? ಅದು ಗುಳಿಗೆ ಖಾಲಿ ಆಗಿದ್ರಿ, ಮಾಮಾರ ತಂದು ಕೊಟ್ಟಿದ್ರು, ಆದ್ರೆ ನಾ ತಗೊಂಡಿಲ್ರಿ. ನಿಜ ಹೇಳ, ಗುಳಿಗೆ ತಂದು ಕೊಟ್ಟಾರ ಏನಿಲ್ಲ? ಹಾಂ ತಂದು ಕೊಟ್ಟಾರಿ. ಸರಿ, ಇದು ಮಲ್ಟಿವಿಟಮಿನ್ ಕೊಡ್ತೀನಿ ತೊಗೊಂಡೋಗ್ರಿ. ಒಂದಿಷ್ಟು ಮೆಡಿಸಿನ್ ಬರೆದು ಕೊಡ್ತೀನಿ ತೊಗೊಳ್ರಿ. ಅವ್ನು ಟೈಮಿಗೆ ಊಟ, ವಾಕಿಂಗ್, ಆಮೇಲೆ ಯೋಗ ಇದನ್ನೆಲ್ಲ ಮಾಡಿಸ್ರಿ. ಹೆವಿ ಮಟೀರಿಯಲ್ನ ಯಾವನು ಎತ್ತಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಜಾಸ್ತಿ ವಾಕಿಂಗ್ ಮಾಡಿಸ್ರಿ ಅವ್ರನ್ನ. ಹಾಂ ಸರಿ ಸರ್. ಆಮೇಲೆ ಜಾಸ್ತಿ ಒತ್ತಡ ಏನು ಕೊಡಕ್ಕೆ ಹೋಗ್ಬೇಡ್ರಿ ಅವ್ರಿಗೆ. ಏನಮ್ಮ ಈಗಾದ್ರೂ ಬುದ್ಧಿ ಕಲಿ ಒಂದಿಟ್ಟು. ಹಾಂ ಸರಿ ಸರ್. ಇಲ್ಲೇ ಇರು, ನಾ ಮೆಡಿಸಿನ್ ಎಲ್ಲ ತೊಗೊಂಡ್ಬರ್ತೀನಿ. ಹಾಂ ಸರಿ ರೀ. ಅಲ್ಲ ಗುಳಿಗೆ ನೋಡಿದ್ರೆ ತಂದು ಕೊಡಂದ್ರೆ ಯಾರು ತಂದು ಕೊಡಲ್ಲ. ಇವ್ರು ನೋಡಿದ್ರೆ ಗುಳಿಗೆ ತೊಗೊಂಗಿಲ್ಲ ಅಂತಾರೆ. ಯಾರಿಗೆ ಹೇಳಿ ನಾನು? ಅಯ್ಯೋ ಹೆಂಗಾರ ಮಾಡಿ ತರಿಸ್ಬೇಕಲ್ಲ. ಒಂದು ಕೆಲಸ ಮಾಡ್ತೀನಿ, ಇವ್ರಿಗೆ ಒಂದು 6 ತಿಂಗಳು 3 ತಿಂಗಳು ತೊಗೊಂಡು ಬಾ ಅಂತೀನಿ. ರೀ ಬರೀಲೆ. ಏನಾತ? ರೀ ಅವೇನೋ ಅಂದ್ರಲ್ರಿ, ಅವು ಯಾವ ಗುಳಿಗೆ ಅಂತೆ, ಅವ್ನು 2 ತಿಂಗಳು ತೊಗೊಂಡು ಬರ್ರಿ. 2 ತಿಂಗಳು ತರ್ಲೆ? ಸರಿ ಹಂಗಾರ. ಯಾಕೆ ಏನಾತ? ನೀ ನನ್ನ ಹತ್ರ ಏನೋ ಮುಚ್ಚಿಡಾಗತ್ತಿ. ಯಾಕೆ ಯಾರು ಗುಳಿಗೆ ತಂದು ಕೊಡಂಗಿಲ್ಲ ಅಂತನ? ಏನಂತ ಹೇಳ? ಅವ್ನು ನೋಡಿದ್ರೆ ಎಲ್ಲ ತಂದು ಕೊಡ್ತೀನಿ ಅಂತ ಹೇಳ. ಏ ಇಲ್ರಿ, ಪಾಪ ಅವರು ಇಬ್ರಲ್ಲ, ಯಾಕೆ ಯಾಕೆ ಅವರಿಗೆ ಕಷ್ಟ ಕೊಡ್ಬೇಕು? ನೀವೇ ತೊಗೊಂಡು ಬರ್ರಿ. ಸರಿ ತೊಗೊಂಡು ಬರ್ತೀನಿ. ಸುಮ್ಮನೆ ಇವ್ರ ಮುಂದೆ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಇವ್ರು ಹೋಗಿ ಮತ್ತೆ ಅತ್ತೆ ಮುಂದೆ ಕೇಳ್ತಾರ, ಅತ್ತೆ ನೋಡಿದ್ರೆ ನನಗೆ ಬೈತಾಳ. ಯಾಕೆ ಹಿಂಗೆ ಮಾಡಾಕತ್ತಿ ನೀನು, ನಿನಗೇನು ಕಡಿಮೆ ಮಾಡಿ ನಾನು ಅಂತೇಳಿ. ಅವ್ರೇನು ಕಡಿಮೆ ಮಾಡ್ಯಾರೋ ಇಲ್ಲ ಗೊತ್ತಿಲ್ಲ, ಬಟ್ ಆದರೂ ಬೈತಿರ್ತಾರೆ. ಸುಮ್ಮನೆ ಯಾಕೆ ಬೇಕು ನನಗಿದೆಲ್ಲ? ಆಮೇಲೆ ಅವ್ರಿದ್ದಾಗ ಚಂದಂಗೆ ಊಟಕ್ಕೆ ಹಾಕೋದ ಕಷ್ಟ ನನಗೆ. ಒಮ್ಮೊಮ್ಮೆ ಏನು ಅನಿಸುತ್ತೆ ಅಂದರೆ ಇವ್ರ ಮುಂದೆ ಹೇಳ್ಕೋಬೇಕು ಅನಿಸುತ್ತೆ, ಆದರೆ ತನ್ನ ತಾಯಿ ಮಗಳು ನಡು ತಂದಿಟ್ಟಿನೇನ ಅಂತ ಒಮ್ಮೆ ಅನಿಸುತ್ತೆ. ಇದು 2 ತಿಂಗಳಿಗೆ ಆಗೋಷ್ಟೇನೋ ಮೆಡಿಸಿನ್ ಇಲ್ಲ ಅಂತ, ಅವರು ಹೋಮ್ ಡೆಲಿವರಿ ಮಾಡ್ತಾರಂತ, ಸಾಯಂಕಾಲ ಬರುತ್ತೆ ಅಂತ ಹೇಳ್ಯಾರ. ನಡಿ ಹೋಗೋಣ. ಸರಿ ರೀ. ಏನಾರು ತಿಂತೀಯನ? ಹೊಟ್ಟೆ ಸಿಗ್ತೇನ? ಹ್ಞೂ ರೀ, ನಂಗೆ ಭಾಳ ದಿನದಿಂದ ಸೂಪ್ ಕುಡಿಬೇಕನ್ಸಾಗೈತೆ ರೀ. ಸರಿ ನಡಿ ಹಂಗಾರಿ, ಇಲ್ಲೊಂದು ರೆಸ್ಟೋರೆಂಟ್ ಐತಿ, ಮಸ್ತ್ ಇರುತ್ತೆ. ಆಮೇಲೆ ಪಿಜ್ಜಾನು ತಿನ್ಬೇಕನ್ಸಾಗತೈತಿ. ಅಯ್ಯೋ ಬೇಡವಾ, ಪಿಜ್ಜಾ ಗಿಜ್ಜಾ ಬೇಡ, ನಡಿ ಹೋಗೋಣ. ನಡಿ, ಅದೆಲ್ಲ ಮೈದಾ ಇರ್ತೈತಿ, ಸುಮ್ಮನೆ ವಾಂತಿದು ಆದ್ರೆ ಏನ್ ಮಾಡೋದು. ಸರಿ ನಿಂಗೊಂದು ದೋಸೆ ತಗೊಂಡ್ಬರ್ಲಿ. ರೀ ಈ ಸ್ನ್ಯಾಕ್ಸ್ ತಿಂತೀನಿ ರೀ. ಹ್ಞೂ ತಿನ್ನು ಆಯ್ತಾ. ಆದ್ರೆ ಇವತ್ತು ನೋಡು, ನನ್ನ ಹೊಟ್ಟೆಗೆ ಏನು ಹಿಡಿಸ್ತೈತೆ ಅದನ್ನಷ್ಟೇ ತಿನ್ನು. ಹ್ಞೂ ರೀ. ಅಲ್ಲ ಏನು ನೀವು ರಸಗುಲ್ಲ ಒಂದು ತೊಗೊಂಡು ಬಾ ಅಂದ್ರೆ ಇಷ್ಟಕೊಂಡು ತಂದಿರಿ? ನೀನಂದಿಲ್ಲ ರಸಗುಲ್ಲ ಅಂದ್ರೆ ಇಷ್ಟ ಅಂತ. ಇಷ್ಟ ಅಂತ ಇಷ್ಟಕೊಂಡು ತಿನ್ನಕ್ಕಾಗತ್ತನ? ಯಾಕೋ ವಾಂತಿ ಬಂದಂಗೆ ಆಗತೈತಿ. ಹೌದಾ? ಅಲ್ಲಿ ವಾಶ್ರೂಮ್ ಐತೆ ನೋಡಿ, ಹೋಗಿ ಬಾ. ಈಗ ಯಾಕೋ ಏನೋ ನನ್ನಿಂದ ಮುಚ್ಚಿಡಾಗತ್ತಾ ಅನ್ಸುತ್ತಾ. ಏನು ಮುಚ್ಚಿಡಾಗತ್ತಾವ ಗೊತ್ತಾಗಲ್ದು. ಇರ್ಲಿ, ನಮಗೂ ಹೆಂಗಾದ್ರೂ ರಜೆ ಐತಲ್ಲ ಸ್ವಲ್ಪ ದಿನ, ಇಲ್ಲೇ ಇದ್ದು ನೋಡು.